ಇದೇ ತಿಂಗಳು 26ನೇ ತಾರೀಕು ಬಲರಾಮ ರಾಜ್ಯದಾದ್ಯಂತ ಅದ್ದೂರಿಯಾಗಿ ರಿಲೀಸ್ ಆಗ್ತಾ ಇರುವಂತದ್ದು. ಈ ಒಂದು ಬಲರಾಮನ ಚಿತ್ರದಲ್ಲಿ ವಿಶೇಷವಾಗಿ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಒಬ್ಬ ಪಾತ್ರಧಾರಿ ನಮ್ಮ ಒಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಸಲಾಂ ಅಲೈಕುಂ. ಮೊದಲನೇದಾಗಿ ನಿಮ್ಮ ಚಾನೆಲ್ಗೆ ತುಂಬಾ ಖುಷಿ ಆಯ್ತು. ಏನಕ್ಕೆ ಕನೆಕ್ಟ್ ಅಂದ್ರೆ ತೋರಿಸ್ಬಿಡ್ತೀನಿ. ಸರ್ ನಾನು ಒಬ್ಬ ಹಾರ್ಸ್ ಲವರು. ಕುದುರೆ ಸೂರ್ಯ ಅಂತ ನನ್ನ ಹತ್ರ ಕುದುರೆ ಇತ್ತು. ಸೊ ಅಶ್ವ ವೇಗ ತುಂಬ ಖುಷಿ ಆಗ್ತಾ ಇದೆ. ಸೊ ನನ್ನ ಪಾತ್ರ ಬಂದು ಬೇಟಿ ಬೋಲು, ನನ್ನ ಮುದ್ದಾದ ಮಗಳು, ಇಬ್ರು ಮಕ್ಕಳು ನನಗೆ ಈ ಸಿನಿಮಾದಲ್ಲಿ. ಸೊ ಇಬ್ರು ಹೆಣ್ಮಕ್ಳೆ. ಸೊ ಇವನ್ ಶೀ ಇಸ್ ಆರ್ಟಿಸ್ಟ್. ಹೇಳಿ, ಹೇಗಿತ್ತು ಶೂಟಿಂಗ್ ಅಲ್ಲಿ? ಚೆನ್ನಾಗಿತ್ತು. ಏನೇನ್ ಕೊಡಿಸ್ದೆ? ಅದೆಲ್ಲ ಐಸ್ ಕ್ರೀಮ್, ಕಿಂಡರ್ ಜಾಯ್, ಆಮೇಲೆ ಆಟ ಸಾಮಾನು. ಶೂಟಿಂಗ್ ತುಂಬಾ ಇಷ್ಟ ಆಯ್ತಾ? ಸ್ಕೂಲ್ ಇಷ್ಟ ಆಗುತ್ತಾ? ಶೂಟಿಂಗ್ ಏಕೆ? ಸ್ಕೂಲ್ ಬರೆಯೋದಿರುತ್ತೆ. ಶೂಟಿಂಗ್ ಅಲ್ಲಿ ಡೈಲಾಗ್ ಇರುತ್ತಲ್ವಾ? ಅದು ಹೇಳ್ಬೋದು, ಇದು ಬರಿಬೇಕು. ಆಮೇಲೆ ಹೋಮ್ ವರ್ಕ್ ಕೊಡ್ತಾರೆ. ಇಲ್ಲಿ ಹೋಮ್ ವರ್ಕ್ ಇರಲ್ಲ, ಡೈಲಾಗ್ ಹೇಳೋದೇ ಹೋಮ್ ವರ್ಕಾ? ಓಕೆ ಓಕೆ. ಏನ್ ಅನ್ಸುತ್ತೆ ಅಪ್ಪನ ಪಾತ್ರ? ಏನ್ ಹೇಳ್ತೀರಾ? ಅವ್ರ ಇಷ್ಟ ನಂಗೆ, ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಓಕೆ. ಎಸ್ ಸರ್, ನೀವು ಏನು ಹೇಳ್ತೀರಾ ನಿಮ್ಮ ಪಾತ್ರದ ಬಗ್ಗೆ? ಬಲರಾಮನ ಚಿತ್ರದಲ್ಲಿ ಏನಿದೆ ನಿಮ್ಮ ಪಾತ್ರ? ಮೊದಲನೇದಾಗಿ ಈ ಪಾತ್ರನ ಸೃಷ್ಟಿ ಮಾಡಿರುವಂಥದ್ದು ನಮ್ಮ KM ಚೈತನ್ಯ ಸರ್, ಡೈರೆಕ್ಟರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲಲ್ಲ. ಹಾಗೆ ನನಗೆ ಈ ಅವಕಾಶ ಮಾಡಿಕೊಟ್ಟಿರೋಂಥ ವಿನೋದ್ ಸರ್ ಅವ್ರ ವೈಫ್ ನಿಶಾ ಮ್ಯಾಮ್. ಸೊ ಈ ಕ್ಯಾರೆಕ್ಟರ್ ಕರೀತಾರೆ. ಸೊ ಪಠಾನ್ ಅನ್ನೋ ಒಂದು ಕ್ಯಾರೆಕ್ಟರ್ ಇರುತ್ತೆ, ದಯವಿಟ್ಟು ಬಂದು ಮಾಡಿಕೊಡಿ ಅಂತ. ಅದು ನನ್ನ ಸೆಕೆಂಡ್ ಥಾಟೇ ಇರಲ್ಲ. ಸರಿ ಓಕೆ ಅಂತ ಒಪ್ಕೊಂಡು ಹೋಗ್ತೀನಿ. ಆಫೀಸಲ್ಲಿ ಬಸವೇಶ್ವರ ನಗರ ಎಲ್ಲ ಆಫೀಸ್ ಕರೀತಾರೆ. ನಾನು ಇದು 3 ಪಟ್ಟಿತ್ತು ಕರ್ಲಿ ಏರ್ ನನಗೆ. ಮೇಡಮ್ ಕೂರಿಸ್ಬಿಟ್ಟು 3 hours ಅನಿಸುತ್ತೆ. ಚಾಪ್ ಮಾಡ್ತಾರೆ, ಇನ್ನೂ ಸಣ್ಣ ಮಾಡಿ, ಇನ್ನೂ ಕಡಿಮೆ ಮಾಡಿ, ಇದು ಪರ್ಫೆಕ್ಟ್ ಅಲ್ಲ, ಸೊ ಈಗಿರ್ತಾರೆ ಆಗಿರ್ತಾರೆ ಅಂತ ಅಷ್ಟು ಅದ್ಭುತವಾಗಿ ಒಂದು ಕ್ಯಾರೆಕ್ಟರ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಆ ಒಂದು ಕ್ಯಾರೆಕ್ಟರ್ ಪಠಾನ್ ಅನ್ನೋದನ್ನ ಏನು ಮಾಡಿದಾರಲ್ಲ ಇವಾಗ, ಆ ಒಂದು ಖುಷಿ ಈಗ ನನಗೆ ಎಲ್ಲ ಕಡೆ ಕಾಣಿಸ್ತಾ ಇದೆ. ಸೊ ನಾ ಹಿಂದೂ ಆಗಿ ಈ ಒಂದು ಕ್ಯಾರೆಕ್ಟರ್ ಪಠಾನ್ ಮಾಡಿದ್ಮೇಲೆ ಎಲ್ಲರೂ ನನ್ನ ನೀವು ಮುಸ್ಲಿಂ ಅವರ ಅನ್ನೋ ಕೇಳೋದು ಎಲ್ಲ ಒಂದು ಕಡೆ ತುಂಬ ಹೆಮ್ಮೆ ಆಗುತ್ತೆ. ಒಂದು ಆರ್ಟಿಸ್ಟ್ಗೆ ಇದೇ ಬೇಕಾಗಿರೋದು. ಸರ್, ನೀವು ಹೇಳ್ತಾ ಇದ್ರಿ ಮುಸ್ಲಿಂ ಪಾತ್ರಧಾರಿ ಅಂತ. ಏನಾದರೂ ಒಂದು ಡೈಲಾಗ್ ಈ ಒಂದು ನಮ್ಮ ವಾಹಿನಿಯ ಮೂಲಕ? ಮೇಡಮ್ ಖಂಡಿತ ಡೈಲಾಗ್ ಹೇಳಬೇಕು ಅಂತ ಕಾತುರದಲ್ಲಿದ್ದೀನಿ. ಸೊ ಇದೇ ತಿಂಗಳು 26ನೇ ತಾರೀಕು ನೀವು ಸಿನಿಮಾ ನೋಡಿ ಆಚೆ ಬಂದ ತಕ್ಷಣ ಥಿಯೇಟ್ರಲ್ಲಿ ಅಷ್ಟು ಚೆನ್ನಾಗಿ ಡೈಲಾಗ್ ಹೇಳ್ತೀನಿ. ಆದರೆ ಸಲಾಂ ಅಲೈಕುಂ ಮೇರಾ ಬಾಯ್ ಜಾನ್ಸ್ ಅಂತ ಹೇಳೋದಿದೆಯಲ್ಲ, ಅದು ಎಷ್ಟೋ ಖುಷಿ ಕೊಡ್ತಾ ಇದೆ. ಅದೇ ನೀವು ಪಾತ್ರದಲ್ಲಿ ಏನು ತೋರಿಸಿದಿರಲ್ವಾ, ಅದೇ ರೀತಿ ಸೇಮ್ ಡೈಲಾಗ್ನ ಹೇಳಿ ಇವಾಗ ನೀವು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ. ಖಂಡಿತ ಹೇಳ್ತೀನಿ. ಮೇರಾ ಬಾಯ್ ಜಾನ್ಸ್, ಇದೇ 26ನೇ ತಾರೀಕು ಬಲರಾಮನ ದಿನಗಳು ಸಿನಿಮಾ ನಿಮ್ಮ ಪಠಾನ್ ಮಾಡಿದ್ದಾನೆ. ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇಡೀ ನನ್ನ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಸೊ ಬಂದು ಸಿನಿಮಾನ ನೋಡಿ, ಗಾಡ್ ಕಿಸ್ ಯು. ಎಸ್ ಸರ್, ಪಠಾನ್ ಪಾತ್ರಧಾರಿಯಾಗಿದ್ದೀರಿ. ಇದರಲ್ಲಿ ವಿನೋದ್ ಅವರ ಜೊತೆಗೆ ವಿಲನ್ ರೋಲ್ ಅಲ್ಲಿರೋದಾ ಅಥವಾ ಸ್ನೇಹಿತನ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋದಾ ಏನು? ಮ್ಯಾಮ್, ಇದು ಸಿನಿಮಾ ನೋಡಿದ್ರೇ ಮಜಾ ಸಿಗುತ್ತೆ. ಸೊ ಇದು ಮುಂಚೆ ನಾನು ವರ್ಧಾ ಅನ್ನೋ ಒಂದು ಸಿನಿಮಾ ಮಾಡಿದ್ವಿ, ನಂದು ವಿನೋದ್ ಸರ್ ಕಾಂಬಿನೇಷನ್. ಅದರಲ್ಲಿ ಮೇನ್ ವಿಲನ್ ಆಗಿ ಮಾಡಿದ್ದೆ. ಸೊ ಇದು ತುಂಬ ವಿಭಿನ್ನವಾಗಿದೆ ಮ್ಯಾಮ್, ಯಾರು ಗೆಸ್ಸೇ ಮಾಡಿರಲ್ಲ. ಒಂದು ಪಠಾನು ಇಲ್ಲ ವಿನೋದ್ ಸಾರು ನಮ್ಮ ಗ್ಯಾಂಗಿಗೆ ಬಂದು ಸೇರಿಕೊಂಡು, ಸೊ ನನ್ನ ರಿಯಾಕ್ಷನ್ನು, ನನ್ನೊಂದು ಕ್ಯಾರೆಕ್ಟರ್ ಹೇಗಿರುತ್ತೆ ಅಂದರೆ, ಸಾರ್ ಅಷ್ಟು ಚೆನ್ನಾಗಿ ಒಂದು ಮಾತು ಹೇಳಿದ್ರು. ರಾಬರ್ಟ್ ಸಿನಿಮಾದಲ್ಲಿ ದರ್ಶನ್ ಸಾರು, ರಾಘವ ಮತ್ತು ಇವರು ಇಬ್ಬರು ಮಾಡಿರೋದನ್ನ ಈ ಒಂದು ಕ್ಯಾರೆಕ್ಟರ್ಗೆ ಕಂಪೇರ್ ಮಾಡಿ ಹೇಳಿದ್ರು. ಅಷ್ಟು ಚೆನ್ನಾಗಿ ಪವರ್ಫುಲ್ ಆಗಿರುತ್ತೆ, ನೀವು ಮಾಡಿ ಅಂತ. ಸೊ ಸಿನಿಮಾ ನೋಡಿದ ತಕ್ಷಣ ನೀವೇ ಹೇಳ್ತೀರಾ. ಓಕೆ ಸರ್, ಈ ಒಂದು ಪಾತ್ರ ಬಂದಾಗ, ಈ ಒಂದು ಕತೆ ಕೇಳಿದಾಗ ನಿಮಗೆ ಏನು ಅನ್ನಿಸ್ತು? ಮ್ಯಾಮ್, ನನ್ನ ಸೆಕೆಂಡ್ ಥಾಟೇ ಇಲ್ಲ. KM ಚೈತನ್ಯ ಅಂದರೆ ಆ ದಿನಗಳು, ಮತ್ತು ವಿನೋದ್ ಸರ್ ಎಂಥ ಆರ್ಟಿಸ್ಟ್ ಮ್ಯಾಮ್. ಮಹಾದೇವ ಸಿನಿಮಾ ನೋಡಿದಾಗಿಂದ ಐ ವಾಸ್ ಲೈಕ್ ಈಸ್ ಅ ಸೂಪರ್ ಆ್ಯಕ್ಟರ್ ಅನ್ನೋದಕ್ಕಿಂತ ಒಂದು ಒಳ್ಳೆ ಜೀವಿ ಮ್ಯಾಮ್. ಈಗ ಸೆಟ್ಟಲ್ಲಿ ಒಂದು ನಟನೆ ಮಾಡುವಾಗ, ಈಗ ನಾವಿಬ್ಬರು ಆ್ಯಕ್ಟಿಂಗ್ ಮಾಡ್ತಾ ಇದೀವಿ ಅಂದಾಗ ಒಂದು ಸೀನಲ್ಲಿ ನಾನು ಅಳಬೇಕು, ನಾನು ಗ್ಲಿಸರಿನೇ ಹಾಕಿಲ್ಲ. ಸೊ ಅವ್ರ ಕಂಫರ್ಟ್ ಝೋನ್ ಹೇಗೆ ಕೊಟ್ಟರು ಅಂದರೆ ಆ ನಟನೆ ಅಷ್ಟು ಸ್ಮೂತಾಗಿ ಬಂದ್ಬಿಡ್ತು. ಸೊ ಆ ಒಂದು ಫ್ರೀಡಮ್ಮು,
ಆ ಒಂದು ಫ್ರೀ ನಮ್ಮ ಡೈರೆಕ್ಟರ್ ನಮ್ಗೆ ಆ ಸ್ಪೇಸ್ ಕೊಟ್ಟಿರೋದು ಇದೆಲ್ಲ ನಮ್ಮ ಸಿನಿಮಾಗೆ ಪ್ಲಸ್ ಪಾಯಿಂಟು. ಆ್ಯಂಡ್ ನಮ್ಮ ಪದ್ಮಾವತಿ ಫಿಲಮ್ಸಲ್ಲಿ ನಾವು ವರ್ಕ್ ಮಾಡಿ ಇಷ್ಟು ದೊಡ್ಡ ಪ್ರೊಡಕ್ಷನ್ನು, ನಮ್ಮ ಒಂದು ಹೀರೋ ಸರ್ ವಿನೋದ್ ಸರು, ನಮ್ಮ ಕ್ಯಾಮ್ರಾಮನ್ ಅವ್ರ ಬಗ್ಗೆ ಹೇಳಲೇಬೇಕು. ವೇಣು ಸರ್ ಐ ಲವ್ ಯು. A+ಅಲ್ಲಿ ನಾನು ಹೀರೋ ಆಗಿ ಮಾಡಿದ್ದು ನನ್ನ ಫಸ್ಟ್ ಸಿನಿಮಾ. ಅಲ್ಲಿ ಅವರೇ ಕ್ಯಾಮ್ರಾಮ್ಯಾನ್ ಉಪೇಂದ್ರ. ಅದೆಲ್ಲೋ ಒಂದು ಕೊರಗಿತ್ತು, ವಿ ಕುಡಂಟ್ ಅಫೋರ್ಡ್ ಹಿಮ್ ಅಂತ. ಆ ಹೊಸ ಸಿನಿಮಾ ನಾನು ಹೀರೋ ಆಗಿ ಮಾಡ್ತಾ ಇರೋದು, ಹೊಸಬ್ರನ್ನ ಹಾಕೊಂಡು ಮಾಡಿಬಿಟ್ರು. ಉಪೇಂದ್ರ ಶಿಷ್ಯನೇ. ಅಲ್ಲಿ ನಾನು ಎಲ್ಲಿ ಮಿಸ್ ಮಾಡ್ಕೊಂಡಿದ್ದೆ, ಇಲ್ಲಿ ಬಲರಾಮದಲ್ಲಿ ನನಗೆ ಅವರು ಫುಲ್ಫಿಲ್ ಮಾಡಿದ್ರು. ಏನು ಫ್ರೇಮ್ ಇಟ್ಟಿದ್ದಾರೆ ಮ್ಯಾಮ್. ಈ ಪಠಾನ್ ಅನ್ನೋ ಕ್ಯಾರೆಕ್ಟರ್ನ ಅಷ್ಟು ಬಾಂಬ್ ಆಗಿ ತೋರಿಸಿದ್ದಾರೆ. ಓಕೆ, ನಾವು ನೋಡ್ತಾ ಇದ್ವಿ ನಿಮಗೆ ಅನಿಮಲ್ಸ್ ತುಂಬಾ ಇಷ್ಟ. ನಿಮ್ಗೆ ಯಾವ ಅನಿಮಲ್ಸ್ಗಳು ತುಂಬಾ ಇಷ್ಟ ಆಗುತ್ತೆ? ಹೆಬ್ಬಾವೆಲ್ಲ ಹಾಕೊಂಡಿದ್ರಿ, ನೀವು ಟ್ಯಾಟೋ ನೋಡ್ಬಿಟ್ರಿ ಮ್ಯಾಮ್. ಅನಿಮಲ್ ಅಂದ್ರೇನೆ ಒಂಥರ ಏನೋ ಒಂಥರ ಈ ನೇಚರ್ಗೆ ಕನೆಕ್ಟ್ ಆಗುವಂಥದ್ದು, ಪ್ರಕೃತಿಗೆ. ಅವ್ರು ಎಷ್ಟು ಪ್ಯೂರ್ ಆಗಿರುತ್ತೆ ಅಂದರೆ ಸೋಲು ಮ್ಯಾಮ್, ಅದು ಯಾರಿಗೂ ನೋವೇ ಕೊಡಲ್ಲ. ಅಂಟಿಲ್ ಅನ್ಲೆಸ್ ನಾವು ಗಾಬರಿ ಆಗ್ತೀವಿ ಅಷ್ಟೇ, ಅದಕ್ಕೇನೋ ಮಾಡಿಬಿಡ್ತೀವಿ ಅಂತ. ಅಷ್ಟು ಸ್ವಚ್ಛವಾಗಿರುತ್ತೆ ಅದ್ರ ಮನಸ್ಸು. ಅವ್ರ ಜಾಗಗಳಲ್ಲಿ ನಾವು ಹೋಗಿ ಅವ್ರಿಗೆ ಹಿಂಸೆ ಕೊಟ್ಟಾಗಲೇ ನಮ್ಗೆ ಅದು ರಿಯಾಕ್ಟ್ ಮಾಡುತ್ತೆ ಹೊರತು. ಇಟ್ಸ್ ಮೆಂಟಲ್ ಸ್ಟ್ರೆಸ್ ಫ್ರೀ ಅಂದ್ರೇ ನೇಚರು. ನಾನು ಕುದುರೆ ಅಂದರೆ ನನಗೆ ಪ್ರಾಣ. ಇದೇನು ನಾನು ಸೂರ್ಯ ಅಂತ ಕರಿತೀನಿ. ಸೊ ನಾನು ಟೈಮ್ ಇದ್ದಾಗೆಲ್ಲ ತೋಟದಲ್ಲಿ ಅವನ ಜೊತೆನೇ ಆಟ ಆಡ್ತೀನಿ, ಅವನ ಜೊತೆನೇ ಇರ್ತೀನಿ. ಎಸ್ಪೆಷಲಿ ಈ ಒಂದು ಪ್ಲಾನೆಟ್ ಅರ್ತ್ ಇದು ನನ್ನ ಫ್ರೆಂಡ್ದೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ. ನನಗೆ ಗೊತ್ತಿರಲಿಲ್ಲ, ಈ ಸರ್ಪ್ರೈಸು. ಬೆಟ್ಟದಿಂದ ಡೈರೆಕ್ಟಾಗಿ ಕರ್ಕೊಂಬಂದರು. ಈಗ ನೋಡಿ ಸೌಂಡ್ ನೋಡಿ, ಇದೆ ಮ್ಯಾಮ್ ಸುಖ. ನಾವು ಎಷ್ಟೇ ಸಂಪಾದನೆ ಮಾಡಿರ್ಬೋದು, ಎಷ್ಟೇ ದುಡ್ಡು ಇರ್ಬೋದು, ಎಂಡ್ ಆಫ್ ದ ಡೇ ಈ ಪ್ರಕೃತಿ, ಈ ನೇಚರ್ಗೆ ಕನೆಕ್ಟ್ ಆಗ್ಬಿಟ್ರೆ ಖುಷಿಯಾಗಿರ್ತೀವಿ. ಓಕೆ ಸರ್, ಫೈನಲ್ ಆಗಿ ಕನ್ನಡ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ? ದೊಡ್ಡ ಮಟ್ಟದಲ್ಲಿ ಆ ರಾಜ್ಯದಾದ್ಯಂತ ಸಿನಿಮಾ ಬರ್ತಾ ಇದೆ, ಬಲರಾಮನ ದಿನಗಳು, ಏನು ಹೇಳ್ತೀರಾ? ಮ್ಯಾಮ್, ನಮ್ಮ ಕನ್ನಡ ಜನ ಹೇಗೆ ಅಂದರೆ ತುಂಬ ವಿಶಾಲ ಮನಸ್ಸು ಇರೋರು ಮ್ಯಾಮ್. ಈ ನಮ್ಮ ಬ್ಯಾಂಗ್ಳೂರಲ್ಲಿ ಕನ್ನಡ ಸಿನಿಮಾ ಒಂದೇ ಅಲ್ಲ, ತಮಿಳು, ತೆಲುಗು ಎಲ್ಲ ಸಿನಿಮಾ ನೋಡ್ತಾರೆ. ನಾನು ಅದರಿಂದ ಇದು ನಿಮ್ಮ ಚಾನೆಲಲ್ಲಿ ಫಸ್ಟ್ ಟೈಮ್ ಐ ಗೆಸ್ ನಾ ಹೇಳ್ತಾ ಇರೋದು. ಕನ್ನಡದವನೇ ನಾನು, ಕನ್ನಡದಲ್ಲೂ ಬಿಟ್ಟು ಫಸ್ಟ್ ನಾನು ನನ್ನ ಬಾಯ್ಜಾನ್ಸ್ ಕೇಳ್ಕೊಳ್ತೀನಿ. ಸಲಾಮ್ ಅಲೈಕುಮ್ भाईजान, ನಿಮ್ಮ ये बलरामा मूवी ये 26 को रिलीज हो रहा है, आपका पूरा खानदान आके ये पठान का मूवी देखना है, ये रिक्वेस्ट कर रहा हूँ, खुदा हाफिज. ಹಾಗೆ ತಮಿಳವರು ಇದ್ದಾರೆ ಮ್ಯಾಮ್. ನಮ್ಮ ಬೆಂಗಳೂರು ಬಂದು ಮಿಕ್ಸ್ ಫ್ಲೇವರ್. மச்சா மாம் அண்ணே வணக்கம், நான் உங்கள் பட்டான் பேசுகிறேன். இதே பல்ராமா மூவி 26க்கு ரிலீஸ் ஆகுது. ஸோ தயவு செஞ்சு கேட்டுக்கிறேன், உங்கள் தியேட்டருக்கு வந்து மூவி பாருங்க. இது நம்ம பெங்களூரோட ப்ரைடுண்ணா. இது எல்லா ஹீரோ சினிமா நீங்கள் பார்க்குறீங்க, அவ்வளோ பெரிய கட் அவுட் எல்லாம் வச்சு அவ்வளோ கெத்தாக செம்மையாக எப்படி செலிப்ரேஷன் பண்ணுறீங்க. இதில் வந்து சந்தோஷ் நாராயண் மியூசிக் இருக்குது. நம்ம என்ன ரஜினி, கமல் ஆகட்டும், எல்லாரது பிஜிஎம் அது இந்த நம்ம மூவியில், கன்னடா மூவியில் இருக்குன்னா நம்மளுக்கு ஒரு பெருமை தான் அது. ஸோ தயவு செஞ்சு வந்து ಮೂವಿ பாருங்க, ಬಲರಾಮ ಮೂವಿ ಅಂತ ಕೇಳ್ತಿக்கிறேன். ಥ್ಯಾಂಕ್ ಯು. ಹಾಗೆ ತೆಲುಗು ಅವರು ಇದ್ದಾರೆ ಮ್ಯಾಮ್. ಸೊ ದಯವಿಟ್ಟು ಬೇಜಾರಾಗಬೇಡಿ. అన్నయ్య అందరికీ నమస్తే, నేను మీ పఠాన్. ఇదే 26th జూన్కి మా బలరామ మూవీ రిలీజ్ అవుతోంది. సో ఐ రిక్వెస్ట్ మీరందరూ ఫ్యామిలీతో వచ్చి ఒక మూవీ చూడండి. ఇది అండర్ వరల్డ్ మూవీ కాదు. సో చిన్న పిల్లల నుంచి, ఇది నా కూతురు, పిల్లి నుంచి పెద్దోళ్ళ వరకు ఈ మూవీ వచ్చి చూడొచ్చు. ఐ ಹಾರ್ಟ್ಲಿ ರಿಕ್ವೆಸ್ಟ್ ಯು, అందరూ వచ్చి ಮೂವಿ చూడంಡ. ಎಲ್ಲ ಆಯಿತು. ಕೊನೆಗೆ ನಮ್ಮ ಕನ್ನಡದಲ್ಲೂ ಕೇಳ್ಕೊಬೇಕು, ಕನ್ನಡದ ಕಂದ, ಮೈಸೂರಿನ ಹುಡುಗ, ಇಡೀ ಕರ್ನಾಟಕ ಜನತೆಗೆ ನಿಮ್ಮ ಅನಿಲ್ ಸಿದ್ದು ಮಾಡುವ ನಮಸ್ಕಾರಗಳು. ಸೊ ದಯವಿಟ್ಟು ಇವತ್ತವರೆಗೂ ನೀವು ಯಾವ ಸಿನಿಮಾನೂ ಬಿಟ್ಟಿಲ್ಲ. ಈ ಬೆಸ್ಟ್ ಎಕ್ಸಾಂಪಲ್ ಮಹಾದೇವನೇ ಅಷ್ಟು ಚೆನ್ನಾಗಿ ಕೈ ಹಿಡಿದು ಅಷ್ಟು ಮೇಲೆತ್ತಿದ್ದೀರಾ. ಸೊ ಐ ಬಿಲೀವ್ ಇನ್ ಇಟ್. ಸೊ ಬಲರಾಮನ ದಿನಗಳು 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ಸಿನಿಮಾ ನೋಡಿ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇಡೀ ನನ್ನ ತಂಡದ ಮೇಲೆ ಇರಲಿ, ಗೆಲ್ಸ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಕಿಸ್ ಯು. ಥ್ಯಾಂಕ್ ಯು ಮ್ಯಾಮ್. ನೀವು ಹೇಳ್ತಾ ಇದ್ರಿ ನಿಮ್ಮ ಮಗಳು ಇಷ್ಟು ದೊಡ್ಡವರಿದ್ದಾರೆ ಅಂತ, ಯಾರಾದರೂ ನೋಡಿದ ತಕ್ಷಣ ಇವರೆಲ್ಲ ಸಂತೂರ್ ಪಪ್ಪ ಅನ್ಸುತ್ತೆ ಅಂತ. ಏನು ಹೇಳ್ತೀರಾ ಇವಾಗ? ಎಲ್ಲರೂ ಸಂತೂರ್ ಮಮ್ಮಿಗೆ ಸಂತೂರ್ ಪಪ್ಪ ಅಂತ. ಇಲ್ಲ ಮ್ಯಾಮ್, ಕ್ಯಾರೆಕ್ಟ್ರಲ್ಲಿ ಇವರು ನನ್ನ ಮುದ್ದಾದ ಮಕ್ಕಳಾಗಿ ಮಾಡಿದ್ದಾರೆ. ಸೊ ದೇ ವೆರಿ ಕ್ಯೂಟ್. ಸೆಟ್ಟಲ್ಲಿ ಏನೇ ಸ್ಟ್ರೆಸ್ ಇರ್ಬೋದು, ಎಷ್ಟೇ ಶೂಟಿಂಗ್ ಟೆನ್ಷನ್ ಇರ್ಬೋದು, ಇವರಿಬ್ರು ಬಂದು ಪಪ್ಪ ಅಂತ ಮುದ್ದು ಕೊಡ್ತಾ ಇದ್ರು. ಸೊ ಅದೆಲ್ಲ ಬಾಡಿ ಪೇನ್ ಆಗಿರ್ಬೋದು, ಆ ಸ್ಟ್ರೆಸ್ ಎಲ್ಲ ಪಟ್ಟಂತ ಹೋಗ್ಬಿಡ್ತಾ ಇತ್ತು. ನಮ್ಮ ಹೆಣ್ಣು ಮಕ್ಕಳು ಅಂದ್ರೇನೆ ಸ್ಟ್ರೆಂತ್, ಆ ಒಂದು ಲಕ್ಷ್ಮಿ ಕಳೆ, ಅದು ಎಲ್ಲೋ ಒಂದು ಕಡೆ ನಮಗೆ ಪಾಸಿಟಿವ್. ಅವ್ರು ನೋಡ್ತಾ ಇದ್ದಂಗೆ ಹಂಗೆ ಜುಕ್ ಅಂತ ಎನರ್ಜಿ ಬರ್ತಾ ಇತ್ತು. ಅದರಲ್ಲಿ ನನ್ನ ಮಗಳು ಕೂಡ ಒಂದು. ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ಅಶ್ವವೇಗ ಜೊತೆ ಮಾತನಾಡಿದ್ದಕ್ಕೆ
ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಸಾರ್ಗೆ ದಯವಿಟ್ಟು ನನ್ನ ಒಂದು ಕನ್ವೆ ಮಾಡಿ ನನ್ನ ಮೆಸೇಜು, ಸರ್ ಐ ಆಮ್ ಇನ್ ಲವ್ ವಿತ್ ದಿಸ್ ಲೋಗೋ ಸರ್, 100 ಕಾಲ ನಿಮ್ಮ ಚಾನೆಲ್ಲು ಆದಷ್ಟು ಮೇಲೆ ಬರಲಿ ಅಂತ ಕೇಳ್ಕೊಳ್ತೀನಿ. ಒನ್ ಆಫ್ ದ ಫೈನೆಸ್ಟ್ ಆ್ಯಂಡ್ ಯೂನಿಕ್ ಆಗಿತ್ತು ಸರ್, ನಾನು ಹೇಳಿದ್ದೀನಿ. ಸೊ ಗುಡ್ ಲಕ್ ಸರ್, ಥ್ಯಾಂಕ್ ಯು, ಗಾಡ್ ಕಿಸ್ ಯು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಮೂವಿ ಯಶಸ್ಸನ್ನ ಕಾಣಲಿ ಅಂತ ನಾವು ಕೂಡ ಹಾರೈಸ್ತೀವಿ ನಮ್ಮ ಶೋಬೇಗ ತಂಡದಿಂದ. ಎಸ್, ಇದಾಗಿತ್ತು ಅನಿಲ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಗಂಗಾ ಜಾಧವ್, ಮೈಸೂರು.